ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಇವ್ರಿಗೆ ಸ್ಕೂಲಿಗೆ ರಜೆ ಏನಕ್ಕಾದರೂ ಕೊಡ್ತಾರೋ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ನನ್ನ ಮಕ್ಕಳ ಜೊತೆನೇ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಇವತ್ತು, ಬಿಕಾಸ್ ಇವ್ರ ತಿಂತೇನೆ ಆಗ್ತಿದೆ. ಸುಮ್ಮನಿರೋದು. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ಇವತ್ತು ಹಾಸ್ಪಿಟಲ್ಗೆ ಹೋಗ್ತಿದ್ವಿ. ಇವ್ರಿಗೂ ಸ್ವಲ್ಪ ಕೆಮ್ಮಿದೆ, ಇವ್ರನ್ನ ರೆಡಿ ಮಾಡಬೇಕು, ಇವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಮತ್ತು ಅಮ್ಮ ಅವರಿಗೆ ಸುಮಾರು ಆಲೆ ಒಂದು ಮೂಳೆ ಡಾಕ್ಟ್ರಿಗೆ ತೋರಿಸ್ತಾ ಇದ್ದೀವಿ, ಆರ್ಥೋ ಸ್ಪೆಷಲಿಸ್ಟ್ಗೆ. ನರದ ಮೇಲೆ ನರ ಕೂತ್ಬಿಟ್ಟಿದೆ, ಏನೋ ಭಾರನ ಹೊತ್ತಿ, ಅದು ಭಾರ ಹೊತ್ತಿರೋದಕ್ಕೆ ನರದ ಮೇಲೆ ನರ ಕೂತಿದೆ. ಅದು ಸರಿ ಹೋಗಬೇಕು ಅಂದರೆ ಸ್ವಲ್ಪ ದಿನ ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕು, ಚೆಕಪ್ಪಿಗೆ ಬರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅಮ್ಮನೂ ಬಂದಿದ್ದಾರೆ. ಹಾಸ್ಪಿಟಲ್ಗೆ ಹೋಗಿ ಅಮ್ಮನ್ನ ತೋರಿಸಿ ಮಕ್ಕಳನ್ನ ತೋರಿಸಿ ಮನೆಗೆ ಬರಬೇಕು ಗಾಯ್ಸ್. ಬನ್ನಿ, ಹಾಸ್ಪಿಟಲಲ್ಲಿ ಸಿಗ್ತೀನಿ. ದಯವಿಟ್ಟು ಯಾರೂ ಇನ್ನೂ ಅನ್ಕೋಬೇಡಿ, ಯಾವಾಗ ನೋಡಿದ್ರು ಹಾಸ್ಪಿಟಲ್ ಅಂತ ಹೇಳ್ತಾರಲ್ಲ, ಸಿಚುವೇಶನ್ ಹಂಗೆ ಆಗೋಗಿದೆ. ಏನು ಮಾಡೋಕ್ಕಾಗುತ್ತೆ, ನಮ್ಮ ಹಣೆ ಬರ ಸರಿ ಇಲ್ವೋ ಏನೋ ಗೊತ್ತಿಲ್ಲ. ಬಟ್ ಇವಾಗ ಹಾಸ್ಪಿಟಲ್ ಇದರಲ್ಲೇ ಆಗೋಗಿದೆ. ಹಾಸ್ಪಿಟಲಲ್ಲಿ ಸಿಗ್ತೀನಿ. ಇದು ಪ್ಯಾಂಟ್ ಇಕ್ಕೊಬಿಟ್ಟವನಲ್ಲವ, ಅದು ಚೆನ್ನಾಗಿರೋ ಚಪ್ಪಲಿನೂ ಹಾಕಿಲ್ಲ. ಚೆನ್ನಾಗಿಲ್ಲ ಕಣಮ್ಮ ಅವು ಚಪ್ಪಲಿ. ನಡಿ, ಸರಿಯಾಗಿದ್ಯಾ? ಬಾ, ಅಲ್ಲೇ ತಗೊಳಕೈತೆ. ಅವ್ನು ಚೆನ್ನಾಗಿದೆ, ಕುಶನಿ ಸರಿ ಅಲ್ಲ. ಅವಳಿಗೆ ಬೇಕಾದ್ರೆ ಬೆಂಗಳೂರಿಗೆ ಕಳ್ಸಿದ್ರೆ ಕಾಲೇಜಿಂದ ಬರ್ತಾಳೆ. ಹ್ಞೂ, ಕಾಲೇಜಿಂದ ಬರ್ತಾಳೆ. ನಿಂಗೆ ಹೇಳಿದ್ಲ ಹಂಗಂತವ. ನಮ್ದು ಕುಶನ್ ಬೇಕಾಯ್ತಂದ್ರೆ ಅಲ್ಲೇ ಕುಮಾರ ಇದ್ದಲ್ಲ ಕಳ್ಸಿ ಹೋಯ್ತಾಳೆ. ಹುಷಾರು ಕಣಮ್ಮ, ಅವಳು ಹಿಡ್ಕಮ್ಮ. ಚೆನ್ನಾಗಿದೆ. ಮಕ್ಕಳು ನಮ್ಮನ್ನು ಅಲ್ಲೇ ಕೂರಿಸ್ಬಿಟ್ಟು ಬಂದಿದ್ದೀವಿ. ಏನ್ ಬೇಕು? ಕಾರು ಇಲ್ಲ, ಎರಡೆರಡು ಕವರ್ ಹಿಡ್ದಿದ್ದೀನಿ ನೋಡಿ ಇಲ್ಲಿ, ಮಾತ್ರೆಗಳನ್ನ ತೋರ್ಸ್ಕೊಬರೋಣ. ಹಾಸ್ಪಿಟಲ್ಗೆಲ್ಲ ತೋರಿಸಿ ಮೆಡಿಕಲಲ್ಲಿ ಹಾಗೆ ಸಿರಪು ಮತ್ತು ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ವಿ ಗೈಸ್. ತೊಗೊಂಡು ನನಗೆ ಬಾಯಿ ಕೆಟ್ಟೋದಂಗೆ ಆಗಿತ್ತು, ಜ್ವರ ಬಂದು ಬಾಯೆಲ್ಲ ಸಪ್ಪೆ ಹೊಡಿತಿತ್ತು. ಇನ್ನು ಮಕ್ಳಿಗೂ ಕೋಲ್ಡ್ ಆಗಿದೆ ಅಲ್ವಾ, ಇವತ್ತು ಒಂದಿನ ಕೊಡ್ಸೋಣ ಅಂತ. ಅವ್ರು ಹುಟ್ಟಿದಾಗಿಂದ ಇದೇ ಫಸ್ಟ್ ಟೈಮ್ ಚಾಟ್ಸ್ನ ಟೇಸ್ಟ್ ಮಾಡ್ತಾ ಇರೋದು. ಕೊಡ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಬಂದೆ ನಾನೇ. ಮತ್ತು ಕಾರ್ ಬೇಕು ಅಂತ ತುಂಬ ಹಠ ಮಾಡ್ತಿದ್ದ. ಹಾಗಾಗಿ ತಿನ್ನುವೆ ಬಾ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಬಂದೆ. ವೆಯ್ಟ್ ಮಾಡಿ ಒಂದು ಹಾಫ್ ಆನ್ ಅವರೇ ವೆಯ್ಟ್ ಮಾಡಿದ್ವಿ. ಅವ್ರು ಕೊಡೋದು ಸ್ವಲ್ಪ ಲೇಟ್ ಮಾಡಿದ್ರು, ತುಂಬ ಕಸ್ಟಮರ್ ಇದ್ರು ಅಂತ ಅಂದ್ಬಿಟ್ಟು ಮಸಾಲೆ ಪುರಿ ಅದು ಒಂದು ಪ್ಲೇಟ್ನ ತೊಗೊಂಡು ಇಬ್ರಿಗೂ ಮಾಡಿಸ್ದೆ. ಆಫ್ ಪ್ಲೇಟ್ನ ಕೊಟ್ಟೆ. ತುಂಬ ಇಷ್ಟಪಟ್ಟು ಏನು ತಿನ್ನಲಿಲ್ಲ, ತುಂಬ ಕಷ್ಟದಿಂದನೂ ಏನು ತಿನ್ನಲಿಲ್ಲ, ಮೀಡಿಯಮ್ ಓಕೆ ಅನ್ನಂಗೆ ತಿಂದರು. ಸ್ವಲ್ಪ ಲಾಸ್ಟಲ್ಲಿ ಬಿಟ್ಬಿಟ್ರು. ಮಸಾಲೆ ಪುರಿನ ತಿಂದ್ಕೊಂಡು ನಾವು ಆಲ್ಮೋಸ್ಟ್ ಬಂದರೆ ಇದೇ ಚಾಟ್ಸ್ ಅಂಗಡಿ ಬರ್ತೀವಿ, ಬಿಕಾಸ್ ಬೇರೆ ಎಲ್ಲ ಅಂಗಡಿ ಹತ್ರನೇ ಚೇರಿಟ್ಟಿರ್ತಾರೆ. ಬಟ್ ಇಲ್ಲಿ ಸೀಟಿಂಗ್ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಅನುಕೂಲ ಮಾಡಿದ್ದಾರೆ ಅಂದ್ಬಿಟ್ಟು ಈ ಅಂಗಡಿಗೆ ಬರ್ತೀವಿ. ಹಾಸ್ಪಿಟಲ್ಲಿಂದ ಸ್ವಲ್ಪ ಒಂದು 10 ನಿಮಿಷ ಏನೋ ನಿಯರೇ ಇದೆ. ಹಾಗಾಗಿ ಹೆಲ್ತ್ ಕಡೆನೂ ನೋಡಬೇಕು, ಬಟ್ ಅಭ್ಯಾಸ ಆಗಲಿ ಎಲ್ಲನೂ ಅನ್ನೋದಕ್ಕೋಸ್ಕರ ಕೊಡಿಸ್ದೆ ಗೈಸ್. ಬಟ್ ಮಸಾಲೆ ಪುರಿ ತಿಂದ್ಬಿಟ್ಟು ಅವತ್ತು ನೈಟ್ ಜ್ವರನೂ ಇಲ್ಲ, ಕೆಮ್ಮು ಇಲ್ಲ. ಇವ್ರು ಮಸಾಲೆ ಪುರಿ ನೆನ್ಕೊಬಿಟ್ಟಿದ್ರು ಅನ್ಸುತ್ತೆ ಮೋಸ್ಟ್ಲಿ. ಮಸಾಲೆ ಪುರಿ ತಿಂದಮೇಲೆ ಜ್ವರನೂ ಇಲ್ಲ, ಕೆಮ್ಮು ಇಲ್ಲ. ಅವತ್ತು ಹಿಂದಿನ ದಿನ ನಿದ್ದೆ ಕೊಡೋದ್ ರೀತಿ ಕೆಮ್ಮಿದ್ದಾರೆ. ಏನೋ ಚಾಟ್ಸ್ ಪ್ರಭಾವ ಗೈಸ್. ತಮ್ಲೈನಲ್ಲಿ ನೋಡಿರ್ತೀರಾ, ನಮ್ಮ ಮನೆಯ ಔಟ್ಲುಕ್ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಇದು ಇವಾಗ ಒಂದು 3-4 ಡೇಸ್ ಬ್ಯಾಕ್ ಕ್ಲೀನ್ ಮಾಡಿದ್ದೆ. ತುಂಬ ಗರಿಕೆ ಎಲ್ಲ ಬೆಳ್ಕೊಬಿಟ್ಟಿತ್ತು, ಕ್ಲೀನ್ ಮಾಡಿದ್ದೆ. ಜಾಸ್ತಿ ಏನು ಗಿಡ ನೆಟ್ಟಿಲ್ಲ, ಬಟ್ ಸ್ವಲ್ಪ ಗಿಡಗಳಿದ್ದಾವೆ ಹಾಗೆ. ಬಟ್ ಅವು ದೊಡ್ಡವಾದಮೇಲೆ ಲುಕ್ ಚೆನ್ನಾಗಿರುತ್ತೆ ಅನ್ಕೋತೀನಿ. ಬಟ್ ಅಲ್ಲಿವರೆಗೂ ಕುರಿ ಮತ್ತು ಆಡುಗಳು ಬಿಡ್ತವೆ ಅನ್ನೋದು ಗ್ಯಾರಂಟಿ ಇಲ್ಲ. ಬಟ್ ಇಷ್ಟಿದೆ, ಬಟ್ ಏನೋ ಒಂಥರ ಚೆನ್ನಾಗಿತ್ತು ಗೈಸ್. ಎಲ್ಲ ಥರ ಗಿಡನೂ ನೆಟ್ಟಿದ್ದೀನಿ. ಆಲ್ಮೋಸ್ಟ್ ಬದನೆಕಾಯಿ ಗಿಡನೂ ನೆಟ್ಟಿದ್ದೀನಿ, ದಾಸವಾಳ ಗಿಡ ಎಲ್ಲ ನೆಟ್ಟಿದ್ದೀನಿ ಪೂಜೆಗೆ ಬೇಕು ಅಂತ ಅಂದ್ಬಿಟ್ಟು. ಈಗ ನಮ್ಮ ಮನೆಯ ಔಟ್ಲುಕ್ನ ತೋರಿಸ್ತೀನಿ. ತುಂಬ ಜನ ಕೇಳ್ತಿದ್ರಿ ಹೋಮ್ ಟೂರ್ ಮಾಡಿ ಅಂತ ಅಂದ್ಬಿಟ್ಟು. ಬಟ್ ಹಾಗೆ ಒಂದು
ಔಟ್ಲುಕ್ನ ತೋರಿಸಿದ್ದೀನಿ ಗೈಸ್. ಮುಂದೆ ಫ್ರಂಟ್ ಈ ಥರ ಇದೆ. ನಾವು ಮುಂದ್ಗಡೆ ಸ್ಪೇಸ್ನ ಬಿಟ್ಕೊಂಡಿದ್ದೀವಿ. ರೀಸನ್ ಇಷ್ಟೇ, ಮಕ್ಳಿಗೆ ಆಟ ಆಡೋಕ್ಕೆ ಸ್ವಲ್ಪ ಸ್ಪೇಸ್ ಇರಲಿ ಅಂತ ಅಂದ್ಬಿಟ್ಟು. ರೀಸೆಂಟ್ಲಿ ಇವಾಗ ಒಂದು 6 ಮಂತ್ ಹಿಂದೆ ಕಾಂಪೌಂಡ್ ಹಾಕ್ಸಿದ್ದು ಗೈಸ್. ಮುಂಚೆ ಕಾಂಪೌಂಡ್ ಇರಲಿಲ್ಲ. ಇದು ನಮ್ಮ ಮನೆಯ ಔಟ್ಲುಕ್. ನಮ್ಮ ಮನೆಯ ಹೆಸರು ಯದುಶಿಖಾ. ಯದುಶಿಖಾ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಯದು ಅಂದರೆ ಯದುವೀರ್ ನನ್ನ ಮಗ, ಶಿಖಾ ಅಂತ ಅಂದರೆ ಕುಶಾನಿ. ನಾವು ಕುಶಾನಿ ಅಂತೀವಿ, ಬಟ್ ಅವಳದು ರಿಯಲ್ ನೇಮ್ ಯಶಿಕಾ. ಯಶಿಕಾ ಇರೋದ್ರಿಂದ ಯದು ಮತ್ತು ಯಶಿಕಾದಲ್ಲಿ ಶಿಖಾ ತೊಗೊಂಡು ಯದುಶಿಖಾ ಅಂತ ಅಂದ್ಬಿಟ್ಟು ನೇಮ್ನ ಮಾಡಿದ್ದೀವಿ. ಹಾಗಾಗಿ ನನ್ನ ಆರಾಧ್ಯ ದೇವ ವೆಂಕಟೇಶ್ವರನ ಹೆಸರು ಮತ್ತು ಅದರ ಕೆಳಗಡೆ ಯದುಶಿಖಾ ಅಂತ ನನ್ನ ಮಕ್ಕಳ ಹೆಸರು. ಗೈಸ್, ತಿರುಪತಿ ಪ್ರಸಾದ ಕೊಟ್ಟಿದ್ದಾರೆ. ತಿರುಪತಿ ಪ್ರಸಾದ ತಿನ್ನಕ್ಕೆ ಇಬ್ರು ಕಚ್ಚಾಡ್ತಿದ್ದಾರೆ. ಅದ್ರಲ್ಲಿ ಸ್ವೀಟ್ ಇದೆ ಅಂತ. ನೈಟ್ ಎಲ್ಲ ನಿದ್ದೆ ಕೊಡೋದ್ ರೀತಿ ಕೆಮ್ತಾರೆ. ಇವಾಗ ಸ್ವೀಟ್ ಕೊಟ್ಟಿಲ್ಲ ಅನ್ಬಿಟ್ಟು ಕಚ್ಚಾಡೋದು. ಗೋವಿಂದನ್ ಪ್ರಸಾದ ಮಗ್ನೆ ಕಾಯ್ತಾವಿರು, ಕೊಡ್ತೀನಿ. ಏನೈತೆ ಅಂತ ಬೈತಾ ಇದೆಯಲ್ಲ ನನ್ನ. ಖುಷಿ ಏನವೆ ಅಂತ ಅಂದಲ್ಲ ಅಮ್ಮ. ನಿನ್ ಕಣ್ಣೆ ಕಾಣಲ್ಲ ಅಂತ ಇದೀನಿ. ನನ್ಗೆ ಊಟ ಮಾತ್ರ ಹೋಗಲ್ಲ, ಕಡ್ಲೆಪುರಿ ಇವೆಲ್ಲ ಹೋಯ್ತವೆ. ಎದುಗೊಂದು ಸಿಕ್ತು ಸ್ವೀಟ್. ತಿನ್ನು. ನನ್ನ ಮಗನೇ ಸರಿ ಗೈಸ್. ಒಂದಿನ ನನ್ನ ಮಗ ಏನು ಬಾಯ್ ಬಿಟ್ಟು ಅನ್ನಲ್ಲ. ಇವಳು ಇವಾಗ್ಲೇ ಏನಂತಾಳೆ ನನಗೆ, ಮಮ್ಮಿ ಯಾಕೆ ಮಮ್ಮಿ ಹಿಂಗಾಡ್ತಿ ಅಂತೆ. ಇಡ್ಲಿಗೆ ಸಾಂಬಾರ್. ಇಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ, ಕಾಯಿ, ಕಡಲೆ, ಬೆಳ್ಳುಳ್ಳಿ, ಈರುಳ್ಳಿ. ಇಲ್ಲಿ ತರಕಾರಿ ಇಲ್ಲ ಅಂದರೂ ಒಂದು 10 ಥರ ತರಕಾರಿ ಹಾಕಿದ್ದೀನಿ. ಇದು ಬಂದು ಅಳಸಂದೆ ಬೀಜ, ಇದನ್ನೂ ಹಾಕಿದ್ದೀನಿ ಸ್ವಲ್ಪ. ನೋಡಿ ಹೆಲ್ತ್ ಬಗ್ಗೆ ಎಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಇದು ತರಕಾರಿಗಳು, ಇದು ಮಸಾಲೆ. ಬನ್ನಿ ಸಾಂಬಾರು ಮಾಡೋಣ. ಇಲ್ಲಿ ಇಡ್ಲಿ ರೆಡಿ ಇದೆ, ತೆಗಿಬೇಕಷ್ಟೆ. ಮನೆ ಉದ್ದಿನ ಕಾಳು ಹಾಕಿದ್ದೀನಿ, ನಮ್ಮ ಮನೇಲೇ ಬೆಳೆದಿದ್ದು. ಆ ಉದ್ದಿನ ಕಾಳು ಹಾಕಿದ್ದೀನಿ. ಅದಕ್ಕೆ ಇಡ್ಲಿ ಸ್ವಲ್ಪ ಕಲರ್ ಚೇಂಜ್ ಇದೆ, ಬಟ್ ಚೆನ್ನಾಗಿ ಬಂದಿದ್ದಾವೆ. ಅವ್ರ ಹೆಸ್ರೇನು ಈಗ ಹೇಳ್ದಲ್ವ, ಅದೇನೋ ಹೆಸ್ರನ. ಅಂಬಿಕಾಂಟಿ ಹೆಸ್ರಲ್ಲ ಕಡೆ. ಅದೇನೋ ರಂಬುಸ ಅಂತ ಹೇಳ್ದಲ್ಲ. ಯಾರವರು? ನೀನೇ ಹೇಳ್ದಲೆ ನಮ್ಮ ಅಕ್ಕ ರಂಬುಸ. ನಿಮ್ ಸ್ಕೂಲಲ್ಲಿ ಯಾರು ಚೆನ್ನಾಗಿ ಓದೋದು ಚಿನಿ? ನೀನು? ನೀನ್ ಟಾಪರ್ ಅಲ್ವಾ? ಯಾರು? ಏನು ಹೋಯ್ತಿ? ನಿಮ್ಮ ಅಕ್ಕಂತ ಓದ್ತೀಯಾ? ಯಾರೇ ನಿಮ್ಮ ಅಕ್ಕ? ನಿಮ್ಮ ಊರಲ್ಲಿ ಯಾರವ್ರೆ? ನಿನ್ಗೆ ಯಾವ ಫ್ರೆಂಡ್? ಚಿನಿ, ವಾಶ್ರೂಮ್ಗೆ ಹೋಗ್ಬೇಕಾರೆ ಏನಂತಿ? ಹಂಗನ್ ಅವನು ಹೇಳಿದ್ ಕರೆಕ್ಟು. ಶಾಲ್ ಐ ಗೋ ಟು ವಾಶ್ರೂಮ್? ಎಲ್ಲನ್ ಶಾರ್ಟ್ ಫಾರ್ಮ್ ಮಾಡ್ಕೊಬಿಡ್ತೀವಿ ಮಾತ್ರವಲ್ಲ. ಹಾಗಾಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್. ಓಕೆ ಗಾಯ್ಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ. ನೆನ್ನೆ ಇನ್ಸ್ಟಾಗ್ರಾಮ್ನ ಹಂಗೆ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ವಿಷಯನ ನೋಡಿದೆ. ರೋಹಿತ್ ಶರ್ಮಾ ಅವರು
ರಿಟೈರ್ಡ್ ತಗೋತಿದ್ದಾರೆ ODIಗೆ ಅಂತ, ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ. ಬಟ್ ಅದನ್ನು ಕೇಳಿದಾಗ ತುಂಬಾ ಬೇಜಾರಾಯಿತು. ಬಿಕಾಸ್ ನಾವು 90s ಕಿಡ್ಸ್ ಏನಿದ್ದೀವಿ, ಆಲ್ಮೋಸ್ಟ್ ನಾವು ಕ್ರಿಕೆಟ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಮಗೆ ಒಂದು ಸೂಪರ್ ಹೀರೋಸ್ ಅಂತ ಅನಿಸಿದೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬೌಲಿಂಗಲ್ಲಿ ಬೂಮ್ರಾ, ಇವರೆಲ್ಲ ಒಬ್ಬೊಬ್ರಾಗಿ ರಿಟೈರ್ಮೆಂಟ್ ತೊಗೋತಿದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ. ಏನೋ ಒಂಥರ ನಮಗೆ ಏಜ್ ಆಯ್ತೇನೋ, ಇನ್ನೊಂದು ಜನ್ರೇಷನ್ ಹೋಗ್ತಿದೆಯಲ್ಲ ಅಂತ ಅನ್ನೋ ಥರ ಫೀಲ್ ಆಗ್ತಿದೆ. ಬಟ್ 2027 ವರ್ಲ್ಡ್ ಕಪ್ಗೆ ಅವರು 3 ಜನನೂ ಇದ್ದರೆ ತುಂಬಾ ಖುಷಿ. ಅದರಲ್ಲಿ ಒಬ್ಬರಿಲ್ಲ ಅಂದರೂ ತುಂಬ ಬೇಜಾರಾಗುತ್ತೆ. ಬಟ್ ರೋಹಿತ್ ಶರ್ಮಾ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಎಂಡ್ ಮಾಡ್ತಿಲ್ಲ. ಬಟ್ ಅವರೇ ಹೇಳಿದ್ದಾರೆ ಪ್ರೆಸ್ ಮೀಟಲ್ಲೇ ಇವತ್ತು, ಇಲ್ಲ ನಾನು ಎಂಡ್ ಮಾಡ್ತಿಲ್ಲ, ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ. ಬಟ್ ಅವ್ರು ಇಬ್ಬರೂ ಕೂಡ ವರ್ಲ್ಡ್ ಕಪ್ ಆಡಬೇಕು, ವರ್ಲ್ಡ್ ಕಪ್ಪಲ್ಲಿ ಗೆಲ್ಲಬೇಕು, ಅವ್ರಿಗೆ ಒಳ್ಳೆ ಒಂದು ಸೆಂಡಪ್ ಸಿಗಬೇಕು ಅನ್ನೋದಷ್ಟೇ. ಬಟ್ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ತೊಗೊಂಡ್ರೆ ನಾನಂತೂ ನಿಜ ಹೇಳ್ತೀನಿ, ನಾನಂತೂ ಬಿಗ್ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ. ಬಟ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಲ್ಲ ಅನ್ನೋದೊಂದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಿಕಾಸ್ ನಾವು ಕ್ರಿಕೆಟ್ ನಮಗೆ ಏನು ಅವರಷ್ಟೇ ಕ್ರಿಕೆಟ್ ಅಂದರೆ ಅವರು ಜಡೇಜಾ ಇವರೆಲ್ಲ ಬೇಡ್ಕೊಂಡು ಬೆಳೆದಿರೋರು. ಹಾಗಾಗಿ ಅವ್ರು ರಿಟೈರ್ಮೆಂಟ್ ತೊಗೊಳ್ಳೋದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ, ನೀವು ಯೂತ್ಗೂ ಚಾನ್ಸ್ ಸಿಗಬೇಕು. ಹಳೆ ನೀರು ಹೋಗ್ತಾ ಇರಬೇಕು, ಹೊಸ ನೀರು ಬರಬೇಕು ಅಂತಾರಲ್ವ, ಹಾಗೆ. ಬಟ್ IPLಗೆ ರಿಟೈರ್ಮೆಂಟ್ ತೊಗೊಳೋದು ಬೇಡ, ವಿರಾಟ್ ಕೊಹ್ಲಿ ಬೇಗ ತೊಗೊಳೋದು ಬೇಡ, ಇನ್ನೂ ಒಂದು 10 years ಆಡಲಿ ಅವರು. IPLಗೆ ತೊಗೊಂಡ್ರೆ ನಿಜ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗೈಸ್. ಇದನ್ನು ನೋಡಿದೆ ಟಿವಿಲಿ, ಅದಕ್ಕೆ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಹೇಳಿದೆ. ನಾನು ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಜಸ್ಟ್ ಹಾಸ್ಪಿಟಲ್ಗೆ ಹೋಗಿದ್ದು ವಿಡಿಯೋ ಇತ್ತು. ಅಮ್ಮಗೆ ಇನ್ನೂ ಒಂದು 20 days ಕಚ್ಚಾಡಬೇಡಿ, ಇವಾಗ ಸುಮ್ಮನಿರಿ, ಇನ್ನೂ ಒಂದು 20 days ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ, ಆಮೇಲೆ ಪುನಃ ಚೆಕಪ್ಗೆ ಬನ್ನಿ ಅಂತ ಹೇಳಿದ್ರು. ಬಿಕಾಸ್ ಅದು ನರು ಮೇಲೆ ನರು ಕೂತಿರೋದ್ರಿಂದ ಅದು ಬೇಗ ವಾಸಿ ಆಗಲ್ಲ. ಇಲ್ಲ ಆಪ್ರೇಷನ್ ಮಾಡಿಸ್ಕೊಳ್ಳಿ, ನರುನ ಸ್ವಲ್ಪ ಪಕ್ಕಕ್ಕೆ ಸರಿಸ್ತಾರೆ, ಆಪ್ರೇಷನ್ ಮಾಡಿ. ಆಪ್ರೇಷನ್ ಬೇಡ ಅಂದರೆ ಸ್ವಲ್ಪ ದಿನ ಪೇಯ್ನ್ ತಡಿಲೇಬೇಕು, ಟ್ಯಾಬ್ಲೆಟ್ ತೊಗೋಬೇಕು ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ನೋಡ್ತಾರೆ ಒಳ್ಳೆ ಡಾಕ್ಟ್ರು. ಅಲ್ಲಿ ತೋರಿಸ್ಕೊಂಡು ಅಲ್ಲಿಂದ ಬಂದ್ವಿ. ಮಕ್ಕಳು ಬರೆಸ್ಕೊಂಡು ನಾಳೆಯಿಂದ ಆ್ಯಸ್ ಯೂಶ್ವಲ್ ಸ್ಕೂಲ್ ಕಳಿಸ್ಬೇಕು. ಓಕೆ ಗೈಸ್, ನನ್ನ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಔಟ್ಲುಕ್ ನೋಡಿರ್ತೀರ, ಖಂಡಿತವಾಗ್ಲೂ ಒಂದು ನಾನು ಆವಾಗಲೇ ಹೇಳಿದ್ದೆ ಅಲ್ವಾ, ಚೆನ್ನಾಗಿ ನಾನು ಆವಾಗಲೇ ಹೇಳಿದಾಗೆ 500 ಸಬ್ಸ್ಕ್ರೈಬರ್ ಆದಾಗ ಹೋಮ್ ಟೂರ್ನ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ನಮ್ಮನೆ ಏನು ದೊಡ್ಡ ಪ್ಯಾಲೇಸ್ ಅಲ್ಲ, ಪುಟ್ಟದಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಿದೆ. ಬಟ್ ನೀವು ಕೇಳಿರೋದ್ರಿಂದ ಖಂಡಿತವಾಗ್ಲೂ ನಾನು ಹೋಮ್ ಟೂರ್ನ ಮಾಡ್ತೀನಿ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ ತಕ್ಷಣ. ಬಟ್ ಇವಾಗ